ಮೊದಲಿಗೆ ಒಂದನೇ ಪ್ರಶ್ನೆ, ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಲ್ಡ್ ಅಥಾರಿಟಿ. ಸೊ ಪ್ಲೂರಲ್ ಫಾರ್ಮ್ ಬಹುವಚನ ಪದ ಯಾವುದಾಗುತ್ತಪ್ಪ ಅಂತಂದ್ರೆ ಆಪ್ಷನ್ ಸಿ ಅಥಾರಿಟೀಸ್ ಅನ್ನೋದು ಸರಿಯಾದಂಥ ಉತ್ತರ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ, ರೈಟ್ ಇನ್ ಒನ್ ವರ್ಲ್ಡ್ ಎ ಪ್ಲೇಸ್ ವೇರ್ ವೈಲ್ಡ್ ಆನಿಮಲ್ಸ್ ಲೈವ್. ಅಂದರೆ ಇಲ್ಲಿ ಸರಿಯಾದ ಉತ್ತರ ಬಿ ಫಾರೆಸ್ಟ್ ಅಂಥದ್ದು ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ, ದ ಅದರ್ ಜೆಂಡರ್ ಆಫ್ ದ ಅಂಡರ್ಲೈನ್ ವರ್ಲ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ ಹೇಳ್ಯಾರ. ದ ವೈಫ್ ಆ್ಯಂಡ್ ಡ್ಯಾಶ್ ವೇರ್ ಲಾಫಿಂಗ್ ಎಟ್ ದ ಮಂಕಿ ಅಂತ ಕೇಳ್ಯಾರ. ಸೊ ಇಲ್ಲಿ ಸರಿಯಾದ ಉತ್ತರ ಎ ಆಪ್ಷನ್ ಹಸ್ಬೆಂಡ್ ಅನ್ನೋದು ಸರಿ ಆಗ್ತದೆ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ, ದ ಫಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಲ್ಡ್ ರೆಫ್ಯೂಸ್. ರೆಫ್ಯೂಸ್ನ ಪಾಸ್ಟ್ ಟೆನ್ಸ್ ಫಾರ್ಮ್ ಯಾವುದಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಡಿ ಇದಕ್ಕೆ ರೆಫ್ಯೂಸ್ಡ್ ಅನ್ನೋದು ಸರಿ ಆಗ್ತದೆ. ಅದೇ ರೀತಿಯಾಗಿ ಐದನೇ ಪ್ರಶ್ನೆ, ಸೀತಾ ಆ್ಯಂಡ್ ಗೀತಾ ವೇರ್ ಗುಡ್ ಫ್ರೆಂಡ್ಸ್, ದ ಅಂಡರ್ಲೈನ್ಡ್ ವರ್ಡ್ಸ್ ಆರ್ ಅಂತ ಕೇಳ್ಯಾರ. ಸೊ ಅಂಡರ್ಲೈನಲ್ಲಿ ಇರ್ತಕ್ಕಂಥದ್ದು ಏನನ್ನು ಸೂಚಿಸುತ್ತದೆ ಅಂತಂದು ಹೇಳಿ ಕೇಳ್ಯಾರ. ಸೊ ಇದು ನೌನ್ ಫಾರ್ಮನ್ನು ಸೂಚಿಸ್ತಕ್ಕಂಥದ್ದು. ಆಪ್ಷನ್ ಎ ಎಂಬುದು ಇಲ್ಲಿ ಸರಿಯಾಗಿದೆ. ಅದೇ ರೀತಿಗೆ ಆರನೇ ಪ್ರಶ್ನೆ, ದ ಮ್ಯಾನ್ ಹೂ ವಾಂಟ್ಸ್ ಎ ಗಾರ್ಡನ್ ಫೇರ್ ಆರ್ ಸ್ಮಾಲ್ ಆರ್ ವೆರಿ ಬಿಗ್ ವಿತ್ ಫ್ಲವರ್ ಗ್ರೋವಿಂಗ್ ಹರ್ ಆ್ಯಂಡ್ ದೇರ್ ಮಸ್ಟ್ ಬೆಂಡ್ ಹಿಸ್ ಬ್ಯಾಕ್ ಆ್ಯಂಡ್ ಡಿಗ್. ಇಲ್ಲಿ ಕೆಳಗೆ ಇದು ಒಂದು ಪದ್ಯ ಕೊಟ್ಟರೆ, ಕೆಳಗೆ ಒಂದು ಸೆಂಟೆನ್ಸ್ ಕೊಟ್ಟರೆ ಪ್ರಶ್ನೆ ಏನಂತ ಕೇಳಿದ್ರೆ, ದ ವರ್ಲ್ಡ್ ದ್ಯಾಟ್ ರೈಮ್ಸ್ ವಿತ್ ದ ವರ್ಲ್ಡ್ ಬಿಗ್ ರೈಮ್ ವರ್ಡ್ಸ್ ಏನಾಗುತ್ತೆ ಅಂತ ಕೇಳಿದ್ರೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಿ ಅಂತಕ್ಕಂಥದ್ದು, ಬಿಗ್ಗೆ ಡಿಗ್ ಆಗ್ತಕ್ಕಂಥದ್ದು. ಇನ್ನು ಪ್ರಶ್ನೆ ಸಂಖ್ಯೆ 7ನೇದು, ದ ಮೀನಿಂಗ್ ಆಫ್ ದ ವರ್ಡ್ ಕ್ವಿಟ್ಟಿಂಗ್ ಅಂತ ಹೇಳಿ ಕೇಳಿದ್ರೆ, ಕ್ವಿಟ್ಟಿಂಗ್ ಅಂತ ಹೇಳಿದ್ರೆ ಅದು ಅರ್ಥ ಅಂತ ಕೇಳಿದ್ರೆ. ಸೊ ಸರಿಯಾದ ಉತ್ತರ ಸಿ ಅಂತಕ್ಕಂಥದ್ದು, ಸ್ಟಾಪಿಂಗ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಅದೇ ರೀತಿಯಾಗಿ 8ನೇ ಪ್ರಶ್ನೆ, ದ ಅಪೋಸಿಟ್ ಆಫ್ ದ ವರ್ಡ್ ಟ್ರೂನ ಅಪೋಸಿಟ್ ವರ್ಡ್ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಸಿ ಫಾಲ್ಸ್ ಅಂತಕ್ಕಂಥದ್ದು, ಟ್ರೂ ಫಾಲ್ಸ್ ಅಂತ ಹೇಳ್ತೀವಲ್ಲ, ಸಿ ಸರಿಯಾದ ಉತ್ತರ. ಅದೇ ರೀತಿಯಾಗಿ 9ನೇ ಪ್ರಶ್ನೆ, ದ ಅಪ್ರಿಪ್ರೇಟಿವ್ ವರ್ಡ್ ಟು ಕಂಪ್ಲೀಟ್ಸ್ ದ ಸೆಂಟೆನ್ಸ್ ಅಂತ ಹೇಳಿದ್ರೆ, ಅಮರ್ ಈಸ್ ಎ ಡ್ಯಾಶ್ ಬಾಯ್. ಸೊ ಅಮರ್ ಈಸ್ ಎ ಕ್ಲೇವರ್ ಬಾಯ್, ಆದರೆ ಬಿ ಅಲ್ಲಿ ಸರಿಯಾದ ಉತ್ತರ. ಅದೇ ರೀತಿಯಾಗಿ 10ನೇ ಪ್ರಶ್ನೆ, ದ ಅಪ್ರೋಪ್ರಿಯೇಟಿವ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಯಾಂಕ್ ಟು ಮೇಕ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್, ಸೀಮಾ ವಾಂಟೆಡ್ ಡ್ಯಾಶ್ ಪ್ಲೇ ಅಂತ ಕೇಳಿದ್ರೆ. ಸೊ ಇಲ್ಲಿ ಸರಿಯಾದ ಉತ್ತರ ಸಿ ಎಂಬಂಥದ್ದು, ಸಿ ಅನ್ನೋದು ಸೀಮಾ ವಾಂಟೆಡ್ ಟು ಪ್ಲೇ ಅಂತಕ್ಕಂಥದ್ದು ಸರಿ ಆಗ್ತದೆ. ಇನ್ನು ಅದೇ ರೀತಿಯಾಗಿ 11ನೇ ಪ್ರಶ್ನೆ, ದ ಸೂಟೇಬಲ್ ವರ್ಡ್ ದಟ್ ಮೀನ್ಸ್ ಸಲೋನ್ ಅಂತ ಕೇಳಿದ್ರೆ. ಸೊ ಇಲ್ಲಿ ಅದಕ್ಕೆ ಸೂಟೇಬಲ್ ಆಗ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಬಿ ಉಂಡ್ ಅನ್ನೋದು ಸರಿಯಾದಂಥ ಉತ್ತರ. ಸೊ ಇವು ಸಂಭವನೀಯ ಉತ್ತರಗಳಾಗಿರ್ತವೆ. ಇದಾ ಫೈನಲ್ ಅಂತಂದು ಏನು ಅನ್ಕೊಳೋದಿಲ್ಲ. ಸೊ ನಾವು ಸಂಭವನೀಯವಾಗಿರ್ತಕ್ಕಂಥ ಉತ್ತರಗಳನ್ನು ನೀಡ್ತಾ ಇದ್ದೀವಿ. ಸೊ ಮುಂದೆ ಬರುವಂತಹ ಇಲಾಖೆ ಪ್ರಕಟಿಸುವಂತಹ ಕೀ ಉತ್ತರಗಳೇ ಅಂತಿಮ ಕೀ ಉತ್ತರಗಳು ಆಗಿರ್ತವೆ. ಅದೇ ರೀತಿಯಾಗಿ 12ನೇ ಪ್ರಶ್ನೆ, ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ರಾಮನ್ ಮಹರ್ಷಿ ಲವ್ಡ್ ದ ಮೀನಿಂಗ್ಫುಲ್ ಸೆಂಟೆನ್ಸ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ರೀಅರೇಂಜ್ ದ ಜಂಪ್ಡ್ ವರ್ಡ್ಸ್ ಅಂತ ಕೇಳ್ಯಾರ. ಸೊ ಇಲ್ಲಿ ರಾಮನ್ ಮಿಶ್ರಾ ಲವ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಸೊ ಒಂದನೇ ಆಪ್ಷನ್ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಶೀಪು ಡೆಮೊಸ್ಟಿಕ್ಕು ಅನಿಮಲ್ ಡ್ಯಾಶ್ ವಿಲ್ ಆ್ಯನಿಮಲ್ ವೈಲ್ಡ್ ಆ್ಯನಿಮಲ್ ಅಂತ ಕೇಳ್ಯಾರ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂತಂತಂದರೆ ಗ್ರಾಫಿಕ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಸೊ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಅದೇ ರೀತಿಯಾಗಿ 14ನೇ ಪ್ರಶ್ನೆ, ದ ಫುಲ್ ಫಾರ್ಮ್ ಆಫ್ ದ ವೇರೆಂಟಿ ಅಂತ ಹೇಳ್ಯಾರ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಎ ಎಂಬುದು ಸರಿಯಾಗುತ್ತೆ, ವೇರ್ ನಾಟ್ ಅನ್ನೋದು ಸರಿ ಆಗ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 15ನೇ ಪ್ರಶ್ನೆ, ದ ಸ್ಟೂಡೆಂಟ್ಸ್ ಆರ್ ಡ್ಯಾಶ್ ದ ಎಕ್ಸಾಮ್ ಅಂತದ್ದು ಐತಿ. ಇಲ್ಲಿ ದ ಸೂಟೇಬಲ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಯಾಂಕ್ ಅಂತ. ಸೂಟೇಬಲ್ ವರ್ಡ್ ಯಾವುದಾಗ್ತಪ್ಪ ಅಂತಂದರೆ ಸೊ ಆಪ್ಷನ್ 3 ಎಂಬುದು ರೈಟಿಂಗ್ ಎಂಬುದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಮುಂದುವರೆದು 16ನೇ ಪ್ರಶ್ನೆ, ಆನ್ ಆರ್ ರೀಅರೇಂಜ್ ದ ಲೆಟರ್ಸ್ ಎ ಮೀನಿಂಗ್ಫುಲ್ ವರ್ಡ್ ಈಸ್ ಫಾರ್ಮ್ಡ್ ಅಂತ ಹೇಳ್ಯಾರ. ಸೊ ಇದಕ್ಕೆ ಒಂದು ರೀಅರೇಂಜ್ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಡಿ ಎಂಬುದು ಇದಕ್ಕೆ ಸರಿಯಾದ ಉತ್ತರ. ಸೊ ಇದಿಷ್ಟು ಇಂಗ್ಲೀಷ್ ಸಂಬಂಧಿಸಿದಂಥ ಕೀ ಆನ್ಸರ್ಗಳಾಗಿದ್ದವು. ಸೊ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಕ್ಕಂಥವ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದೇ ರೀತಿಯಾಗಿ
ಒಂದು ಲೈಕ್ ಕೊಡಿರಿ. ನೀವು ಮಾಡುವಂಥ ಒಂದು ಲೈಕ್ ನಮಗೆ ಇನ್ನಷ್ಟು ತರಗತಿಗಳನ್ನು ಮಾಡಲು ಉತ್ಸುಕತೆಯನ್ನು ಹುಟ್ಟಿಸುತ್ತೆ ಅಂತ ಹೇಳ್ತಾ, ಈ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಕೀ ಉತ್ತರ, ಸಂಭವನೀಯ ಕೀ ಉತ್ತರವನ್ನು ನೋಡೋಣ. ಮೊದಲಿಗೆ ಒಂದನೇ ಪ್ರಶ್ನೆ, ಹುರಿದ ಶೇಂಗಾ ಬೀಜವು ಸ್ಪಷ್ಟವಾಗಿ ಬೆಳೆಯುವುದಿಲ್ಲ, ಕಾರಣ ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಅಂತೇಳಿ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ, ಅತಿ ಹೆಚ್ಚು ಜೀವಿತಾವಧಿ ಹೊಂದಿರುವ ಜೀವಿ ಅಂತ ಕೇಳಿದ್ರೆ, ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಆಮೆಯ 150 ವರ್ಷ ಆಯುಷನ್ನು ಒಳಗೊಂಡಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ, ಮಲೇರಿಯಾ ರೋಗಕ್ಕೆ ಕಾರಣವಾದ ರೋಗ ಯಾವುದು ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ಲಾಸ್ಮೋಡಿಯಂ ಅನ್ನೋದು ಸರಿಯಾದಂಥ ಉತ್ತರ ಆಗ್ತದೆ. ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ, ಗುಂಪಿಗೆ ಸೇರದದ್ದನ್ನು ಗುರುತಿಸಿ ಅಂತ ಕೇಳಿದ್ರೆ, ಸೊ ಎಲೆಕೋಸು, ಜೋಳ, ಸಸ್ಯಗಳು, ತರಕಾರಿಗಳು, ಅದೇ ರೀತಿಯಾಗಿ ಹತ್ತಿ ಅಂತ ಕೊಟ್ಟರೆ, ಸೊ ಇದಕ್ಕೆ ಗುಂಪಿಗೆ ಸೇರಿದ ಪದ ಯಾವುದು ಅಂದರೆ ಸೊ ಆಪ್ಷನ್ ಡಿ ಎಂಬುದು ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಐದನೇ ಪ್ರಶ್ನೆ, ಇವುಗಳ ಸಸ್ಯಗಳಲ್ಲಿ ಇಳುವರಿ ಕುಂಠಿತಗೊಳ್ಳಲು ಕಾರಣ ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ನೋಡ್ರಿ, ಸಸ್ಯಗಳಲ್ಲಿ ಇಳುವರಿ ಕುಂಠಿತಗೊಳ್ಳಲು ಕಾರಣ ಯಾವುದು ಅಂತ ಕೇಳಿದರೆ, ಸೊ ಇದರಲ್ಲಿ ಆಪ್ಷನ್ ಸಿ ಎಂಬುದು ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು ಅದೇ ರೀತಿಯಾಗಿ ಐದನೇ ಪ್ರಶ್ನೆ, ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟು ಅಂತ ಕೇಳಿದ್ರೆ, ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 0.04 ಎಂಬುದು ಸರಿಯಾಗ್ತದೆ. ಇನ್ನು ಅದೇ ರೀತಿಯಾಗಿ ಏಳನೇ ಪ್ರಶ್ನೆ, ಇವುಗಳಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ ಅಂತ ಕೊಟ್ಟರೆ, ಸೊ ಇಲ್ಲಿ ಯಾವುದಾಗ್ತದೆ ಅಂದರೆ ಆಪ್ಷನ್ ಎ ಅರಣ್ಯ ಎಂಬುದು ಸರಿಯಾದ ಉತ್ತರ ಆಗ್ತದೆ. ಸೊ ಇವು ಉಳಿದಿದ್ದು ಕಲ್ಲಿದ್ದಲು, ಡೀಸೆಲು, ಇವೆಲ್ಲ ಪೆಟ್ರೋಲ್ ಏನದವು, ಇವು ನವೀಕರಿಸಲಾಗದಂತಹ ಸಂಪನ್ಮೂಲಗಳಾಗಿವೆ. ಇನ್ನು ಅದೇ ರೀತಿಯಾಗಿ ಎಂಟನೇ ಪ್ರಶ್ನೆ, ಕರ್ನಾಟಕ ಪಶ್ಚಿಮ ಘಟ್ಟ ಅರಣ್ಯಗಳ ನಾಶ ತಡೆಗಟ್ಟಲು ಅಪ್ಪಿಕೋ ಚಳವಳಿ ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ರೆ, ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ಅಂತಂದರೆ ನೋಡ್ರಿ, ಇಲ್ಲಿ ಆಪ್ಷನ್ ಸಿ ಪಾಂಡುರಂಗ ಹೆಗಡೆಯವರು ಸರಿಯಾದ ಉತ್ತರ. ಸೊ ಸಲೀಂ ಅಲಿ ಅನ್ನೋರು ಪಕ್ಷಿ ಪ್ರೇಮಿಯಾಗಿರ್ತಕ್ಕಂಥವ್ರು. ವೃಕ್ಷ ಮಾತೆ ಎಂದು ಸಾಲುಮರದ ತಿಮ್ಮಕ್ಕರವರು ಕರಿತೀವಿ. ಅದೇ ರೀತಿಯಾಗಿ ಸುಂದರಲಾಲ್ ಬೋನ್ರವ್ರನ್ನ ಚಿಪ್ಕೋ ಚಳವಳಿ ಹರಿಕಾರ ಅನ್ನೋದನ್ನು ನಾವು ಕರಿತೀವಿ. ಚಿಪ್ಕೋ ಚಳವಳಿಯ ಒಂದು ಪ್ರತಿಪಾದಕ. ಅದೇ ರೀತಿಯಾಗಿ ಸುಂದರಲಾಲ್ ಬೋನ್ರವರು ಚಿಪ್ಕೋ ಚಳವಳಿಯನ್ನು ಪ್ರಾರಂಭ ಮಾಡಿದಂಥವ್ರು. ಸೊ ಯಾಕೆಂದರೆ ಸರಿಯಾದ ಉತ್ತರ ಸಿ ಆಗ್ತಕ್ಕಂಥದ್ದು. ಇನ್ನು ಮುಂದುವರೆದು ಇವುಗಳಲ್ಲಿ 9ನೇ ಪ್ರಶ್ನೆ, ಇವುಗಳಲ್ಲಿ ಪ್ರೋಟೀನನ್ನು ಒಳಗೊಂಡಿರುವ ಆಹಾರ ಪದಾರ್ಥ ಯಾವುದು ಅಂತ ಕೇಳಿದರೆ, ಸೊ ಇದರಲ್ಲಿ ಪ್ರೋಟೀನ್ ಆಪ್ಷನ್ ಡಿ ಎಂಬುದು ಇಲ್ಲಿ ಸರಿಯಾದಂಥ ಉತ್ತರ ಆಗ್ತದೆ. ಸೊ ಗೂಗಲ್ ಒಳಗೆ ಸರ್ಚ್ ಮಾಡಿದ್ದು ನಾವು ತರಕಾರಿ ಅಂತಂದು ಹೇಳ್ತೈತಿ. ಸೊ ಒಂದು ಆಫೀಷಿಯಲ್ ನೋಡೋಣ, ಇದು ಗ್ರೇಸ್ ಮಾರ್ಕ್ಸ್ ಬರ್ಬೋದೇನೋ. ಇನ್ನು ಮುಂದುವರೆದು ಕಣಗಳ ಆಧಾರದ ಮೇಲೆ ದ್ರವ್ಯದ ಸ್ಥಿತಿಯನ್ನು ಗುರುತಿಸಿ ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂಥ ಉತ್ತರ ಕಣಗಳ ಆಧಾರದ ಮೇಲೆ ದ್ರವ್ಯ, ಘನ, ದ್ರವ, ಅನಿಲ, ಪ್ಲಾಸ್ಮಾ. ಸೊ ಅನಿಲ ಎಂಬುದು ಒಂದು ರೀತಿಯಾಗಿ ಸರಿಯಾಗಿ ಆಗ್ತದೆ ಅಂತಂದೇಳಿ ನಾವು ನೋಡ್ಬೋದು. ಸೊ ಇವು ಸಂಭವನೀಯ ಉತ್ತರವಾಗಿವೆ, ಇವೇ ಅಂತಿಮವಲ್ಲ, ಸಂಭವನೀಯವಾಗಿ. ಇನ್ನು ಅಫಿಷಿಯಲ್ ಕೀ ಆನ್ಸರ್ಗಾಗಿ ಕಾಯಬೇಕು. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ 11ನೇ ಪ್ರಶ್ನೆ, ರಾಶಿಯ ಅಂತಾರಾಷ್ಟ್ರೀಯ ಮಾನ ಯಾವುದಾಯ್ತಪ್ಪ ಅಂದ್ರೆ ಆಪ್ಷನ್ ಎ ಕಿಲೋಗ್ರಾಮ್ ಅಂತಕ್ಕಂಥದ್ದು ರಾಶಿಯ ಅಂತಾರಾಷ್ಟ್ರೀಯ ಮಾನ ಆಗ್ತದೆ. ಇನ್ನು ಅದೇ ರೀತಿಯಾಗಿ 12ನೇ ಪ್ರಶ್ನೆ, ಅಣೆಕಟ್ಟೆಯಲ್ಲಿ ಸಂಗ್ರಹವಾದ ನೀರು ಅಂತ ಕೇಳಿದ್ರೆ, ಸೊ ಅದು ಯಾವ ಶಕ್ತಿ ಆಗುತ್ತಪ್ಪ ಅಂದರೆ ಆಪ್ಷನ್ ಸಿ ಪ್ರಚನ್ನ ಶಕ್ತಿ ಆಗುತ್ತಾ, ಇದಕ್ಕೆ ಪ್ರಚನ್ನ ಶಕ್ತಿ. ಇನ್ನು ಮುಂದುವರೆದು 13, ವಸ್ತುವು ನೀರಿನ ಮೇಲೆ ತೇಲಲು ಕಾರಣ ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ ಆಗ್ತದೆ. ನೀರಿನ ಮೇಲ್ಮುಖ ಬಲ ಜಾಸ್ತಿ ಆಗಿರುತ್ತದೆ ಅಂತೇಳಿ, ಸೊ ಹಾಗಾಗಿ ಅದು ತೇಲ್ತದೆ. ಇನ್ನು 14ನೇ ಪ್ರಶ್ನೆ, ಇವುಗಳಲ್ಲಿ ಮಿಶ್ರಣವನ್ನು ಗುರುತಿಸಿ ಅಂತ ಕೇಳಿದ್ರೆ, ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ನೋಡ್ರಿ, ಸೊ ಗಾಳಿ ಎಂಬುದು ಇದಕ್ಕೆ ಸರಿಯಾದ ಉತ್ತರ. ಸೊ ಹೆಚ್ಚು ಕಡಿಮೆ ಆಗ್ಬೋದು, ಸೊ ಇದು ಸಂಭವನೀಯ ಉತ್ತರಗಳಾಗ್ತವೆ. ಸೊ ಇಲಾಖೆಯಿಂದ ಪ್ರಕಟಗೊಳಿಸಿದ ಮೇಲೆ ನಾನು ಸರಿಯಾದ ಕೀ ಹತ್ತಿರ ಆದ ನಂತರ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ ಇಲಾಖೆ ಪ್ರಕಟಿಸಿದಂಥ ಕೀ ಉತ್ತರಗಳು. ಸೊ ಇದು ಸಂಭವನೀಯ ಉತ್ತರ ಆಗಿರುತ್ತೆ. ಇನ್ನು 15ನೇ ಪ್ರಶ್ನೆ, ಓಡಾಡುವಾಗ ಬಳಕೆಯಾಗುವ ಶಕ್ತಿ ಅಂತ ಕೇಳ್ಯಾರ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು, ಸ್ನಾಯು ಶಕ್ತಿ
ಸಂಗ್ರಹ ಶಕ್ತಿ, ಸೌರಶಕ್ತಿ ಅಂದರೆ ಸೂರ್ಯನಿಂದ ಬರ್ತಕ್ಕಂಥದ್ದು, ಉಷ್ಣ ಶಕ್ತಿ ಇದು ಆಗೋದಿಲ್ಲ, ಶಾಖ ಶಕ್ತಿಯಿಂದ ಆಗ್ತದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದಪ್ಪ ಅಂತಂತಂದರೆ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು ಅದೇ ರೀತಿಯಾಗಿ ಮುಂದುವರೆದು 16ನೇ ಪ್ರಶ್ನೆ, ಅಣುವಿನಲ್ಲಿರುವ ಪರಮಾಣು ಸಂಖ್ಯೆಯನ್ನು ಸಂಕೇತಗಳ ಮೂಲಕ ಸೂಚಿಸುವುದು ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಈ ಪರಮಾಣು ಆಪ್ಷನ್ ಸಿ ಎಂಬುದು ಸರಿಯಾದಂಥ ಉತ್ತರ ಆಗ್ತದೆ. ಸೊ ಇದಿಷ್ಟು ಆಗಿತ್ತು ವಿಜ್ಞಾನದ ಕೀ ಇದು ಸೊ ಇದಿಷ್ಟು ಆಗಿತ್ತು ವಿಜ್ಞಾನದ ಸಂಭವನೀಯ ಕೀ ಉತ್ತರಗಳು. ಸೊ ಇನ್ನು ಮುಂದುವರೆದು ಪರಮಾಣು ಅಂತ. ಸೊ ಇದಿಷ್ಟು ಆಗಿತ್ತು ಈ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಸಂಭವನೀಯ ಕೀ ಉತ್ತರಗಳು. ಸೊ ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಕೀ ವಿಡಿಯೋದೊಳಗೆ ಸೊ ಇದಿಷ್ಟು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಕೀ ಉತ್ತರಗಳು. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕಾನಿಗೆ ಕ್ಲಿಕ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಸಮಾಜ ವಿಜ್ಞಾನದ ಸಂಭವನೀಯ ಕೀ ಉತ್ತರಗಳನ್ನು ನಾನು ತಿಳಿಸ್ತೀನಿ. ಸೊ ಮೊದಲನೇದಾಗಿ ಈ ಒಂದೇ ಪ್ರಶ್ನೆ ನೋಡೋದಾದ್ರೆ, ಮಾದರಿ ನಗರ ಅಥವಾ ಹಳ್ಳಿಯೊಂದರ ವಸತಿಯ ಪ್ರಮುಖ ಅಥವಾ ಮುಖ್ಯ ಲಕ್ಷಣ ಯಾವುದು ಅಂತ ಕೇಳಿದ್ರೆ, ಮಾದರಿ ನಗರ ಅಥವಾ ಹಳ್ಳಿಯೊಂದರ ವಸತಿಯ ಮುಖ್ಯ ಲಕ್ಷಣ ಯಾವುದು ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಳೆ ಕೊಯ್ಲು ವ್ಯವಸ್ಥೆ ಎಂಬುದು ಸರಿಯಾಗ್ತದೆ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ, ಸರಿಯಾಗಿ ಹೊಂದಿಸಿದ ಜೋಡಿ ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗ್ತದೆ ಅಂತಂದೇಳಿದರೆ ಆಪ್ಷನ್ ಎ ಎಂಬುದು ಇದಕ್ಕೆ ಸರಿಯಾಗ್ತದೆ, ಕೆಂಪು ಗ್ರಹ ಮತ್ತು ಮಂಗಳ ಅನ್ನೋದು. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ, ವಾರ್ಷಿಕ ಚಲನೆಗಿಂತ ದೈನಂದಿನ ಚಲನೆಗೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವ ಗ್ರಹ ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಾಗ್ತದೆ ಅಂದರೆ ಆಪ್ಷನ್ ಸಿ ಶುಕ್ರ ಎಂಬುದು ಸರಿಯಾಗ್ತದೆ. ಅದೇ ರೀತಿಯಾಗಿ ಭಾರತದಲ್ಲಿ ಅಧಿಕೃತವೆಂದು ಪರಿಗಣಿಸಲಾದ ಭಾಷೆಗಳ ಸಂಖ್ಯೆ ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಂಬುದು 22 ಭಾಷೆಗಳು ಸಂವಿಧಾನದ 8ನೇ ಅನುಸೂಚಿಯೊಳಗೆ ಅಧಿಕೃತವಾಗಿ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಹಾಗಾಗಿ ಬಿ ಸರಿಯಾಗ್ತದೆ. ಅದೇ ರೀತಿಯಾಗಿ ಭಾರತದ ಎತ್ತರದ ಶಿಖರ K2ವಿನ ಎತ್ತರ ಎಷ್ಟು ಅಂತ ಕೇಳಿದ್ರೆ, ಸೊ ಇಲ್ಲಿ ಸರಿಯಾದ ಉತ್ತರ ಬಿ 8611 ಕಿಲೋಮೀಟ್ರ್ ಅಂತಕ್ಕಂಥದ್ದು ಸರಿಯಾಗ್ತದೆ. ಇನ್ನು ಅದೇ ರೀತಿಯಾಗಿ ಒಂದು 6ನೇ ಪ್ರಶ್ನೆಗೆ ಯಾವುದು ಒಂದು ಸರಿಯಾದ ಉತ್ತರ ಆಗ್ತದೆ ಅನ್ನೋದು ನೋಡೋಣ. ಈ ಪರ್ವತಗಳು ಪೂರ್ವದಿಂದ ಬೀಸಿ ಬರುವ ಮಾರುತಗಳನ್ನು ತಡೆಯುವುದರಿಂದ ಥಾರ್ ಮರುಭೂಮಿಗೆ ಮಳೆಯ ಕೊರತೆಯಾಗಿದೆ ಅಂತ ಕೇಳಿದ್ರೆ, ಸೊ ಇದಕ್ಕೆ ಒಂದು ಸರಿಯಾದ ಉತ್ತರ ಯಾವುದಾಗ್ತದೆ ಅಂತಂದರೆ ಆಪ್ಷನ್ ಡಿ ಅರಾವಳಿ ಪರ್ವತ ಅನ್ನೋದು ಸರಿಯಾಗ್ತದೆ. ಇನ್ನು ಅದೇ ರೀತಿಯಾಗಿ 7ನೇ ಪ್ರಶ್ನೆ, ಗೋವಾ ಅದಕ್ಕೆ ಸಂಬಂಧಿಸಿದ ಪದ ಅಂದರೆ ದಕ್ಷಿಣ ಭಾಗಕ್ಕೆ ಇರ್ತಕ್ಕಂಥದ್ದು ಅಸ್ಸಾಂ ಅಂತ ಕೇಳಿದ್ರೆ, ಸೊ ಇದಕ್ಕೆ ನೈಋತ್ಯ ಭಾಗ ಎಂಬುದು ಆಪ್ಷನ್ ಬಿ ಎಂಬುದು ಸರಿಯಾಗ್ತದೆ. ಇನ್ನು 8ನೇ ಪ್ರಶ್ನೆ, ಪರ್ಯಾಯ ಪ್ರಸ್ಥಭೂಮಿಯನ್ನು ಆಳಿದ ಪ್ರಮುಖ ಸಾಮ್ರಾಜ್ಯ ಯಾವುದು ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಪ್ರಶ್ನೆ 9, ಪತಿ ಪತ್ನಿ ಮತ್ತು ಮಕ್ಕಳಿರುವ ಕುಟುಂಬ ಅಂತ ಕೇಳಿದ್ರೆ, ಸೊ ಇದು ಯಾವ ಒಂದು ಕುಟುಂಬದ ಲಕ್ಷಣಗಳಾಗ್ತದೆ ಅಂತಂದರೆ ಇದು ಆಪ್ಷನ್ ಸಿ ವಿಭಕ್ತ ಕುಟುಂಬದ ಲಕ್ಷಣಗಳಾಗುತ್ತೆ. ಅಜ್ಜ, ದೊಡ್ಡಪ್ಪ, ದೊಡ್ಡಮ್ಮ, ತಾತ, ಮುತ್ತಾತ ಅಂದ್ರೆ ಅದು ಅವಿಭಕ್ತ ಕುಟುಂಬ ಆಗ್ತಿತ್ತು. ಸೊ ಇಲ್ಲಿ ಏನು ಕೇಳಿದ್ರೆ ಪತಿ ಪತ್ನಿ ಮತ್ತು ಮಕ್ಕಳಿರುವ ಕುಟುಂಬ ಯಾವುದು ಅಂತ ಕೇಳಿದ್ರೆ, ಸೊ ಇದು ವಿಭಕ್ತ ಕುಟುಂಬ ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿ ಆಗ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 10ನೇ ಪ್ರಶ್ನೆ, ಅತ್ತೆ ಎಂದರೆ ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ತಂದೆಯ ತಂಗಿ ಅತ್ತೆ ಆಗ್ತಾಳೆ, ಹಂಗಾಗಿ ಇದು ಸಿ ಸರಿಯಾದ ಉತ್ತರ. ಇನ್ನು 11ನೇದ್ದು, ಇದು ಗ್ರಾಮೀಣ ಸಮುದಾಯದ ಲಕ್ಷಣವಾಗಿದೆ ಅಂತ ಕೇಳಿ. ಸೊ ಗ್ರಾಮೀಣ ಅಂತ ಹೇಳಿದ ತಕ್ಷಣ ಅದು ಏನಾಗ್ತಪ್ಪ ಅಂತಂದ್ರೆ ಅಲ್ಲಿ ವ್ಯವಸಾಯ ಎಂಬುದು, ಕೃಷಿ ಎಂಬುದು ಮುಖ್ಯ ಮೂಲ ಕಸುಬಾಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 12ನೇ ಪ್ರಶ್ನೆ, ಸಾಕಾಣಿಕೆಗೆ ಅಗತ್ಯವಾದ ವೃತ್ತಿ ಯಾವುದು ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸಾಕಾಣಿಕೆಗೆ ಅಂತಂದರೆ ಆಪ್ಷನ್ ಎ ರೈತ ಎಂಬುದು ಇದಕ್ಕೆ ಸರಿಯಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ 13ನೇ ಪ್ರಶ್ನೆ, ವ್ಯಾಯಾಮದಿಂದ ಆಗುವ ಅನಾನುಕೂಲಗಳಿಂದ ಹೊರತಾದದು ಅಂತ ಕೇಳಿದ್ರೆ,
ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ವ್ಯರ್ಥ ಸಮಯ ಎಂಬುದು ಸರಿಯಾಗ್ತದೆ. ಇನ್ನು 14ನೇ ಪ್ರಶ್ನೆ, ಕಾಫಿ ಮತ್ತು ಕಿತ್ತಳೆಗಳನ್ನು ಬೆಳೆಯುವ ಜಿಲ್ಲೆ ಅಂತ ಕೇಳ್ಯಾರ. ಕಾಫಿ ಮತ್ತು ಕಿತ್ತಳೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಕೊಡಗು. ಕಾಫಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ? ಇನ್ನು 14ನೇ ಪ್ರಶ್ನೆ, ಕಾಫಿ ಮತ್ತು ಕಿತ್ತಳೆಗಳನ್ನು ಬೆಳೆಸುವ ಜಿಲ್ಲೆ ಯಾವುದಂತ ಕೇಳ್ಯಾರ. ಸೊ ಆಪ್ಷನ್ ಬಿ ಕೊಡಗು ಸರಿ ಆಗ್ತದ ಅಂತಂದೇಳಿ ಹೇಳ್ಬೋದು. ಸೊ ಸಂಭವನೀಯ, ಇದೇ ಫೈನಲ್ ಅಲ್ಲ. ಇನ್ನು ಮುಂದುವರೆದು 15ನೇ ಪ್ರಶ್ನೆ, ಕೃಷಿಯ ಅಂತಿಮ ಪ್ರಕ್ರಿಯೆ ಅಂತ ಕೇಳ್ಯಾರ. ಸೊ ಅಂತಿಮವಾಗಿ ನಡೀತಕ್ಕಂಥದ್ದು ಕೃಷಿ ಒಳಗೆ ಅದಂದ್ರೆ ಒಕ್ಕಣೆ ಅಂತಂದು ಕೇಳ್ತೀವಿ ನಾವು. ರಾಶಿಯನ್ನು ಮಾಡ್ತೀವಲ್ಲ, ಸೊ ಒಕ್ಕಣೆ ಮಾಡುವುದು ಇದು ಅಂತಿಮ ಪ್ರಕ್ರಿಯೆ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಎಂಬುದು ಸರಿಯಾಗ್ತದೆ. ಇನ್ನು 16ನೇ ಪ್ರಶ್ನೆ, ಖುಷ್ಕಿ ಅಥವಾ ಖುಷ್ಕ ಬೇಸಾಯವನ್ನು ಹೀಗೆನ್ನುವರು ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಒಣ ಭೂಮಿ ಕೃಷಿ ಎಂಬುದು ಸರಿಯಾಗ್ತದೆ. ಸೊ ಇದಿಷ್ಟು ಸಮಾಜ ವಿಜ್ಞಾನದ ಸಮಾಜ ವಿಜ್ಞಾನದ ವಿಷಯದ ಪ್ರಶ್ನೆಗೆ ಕೀ ಉತ್ತರಗಳು ಆಗಿರ್ತಕ್ಕಂಥದ್ದು. ಸಾಮಾನ್ಯ ಜ್ಞಾನ ವಿಷಯದ ಕೆಲವು ಸಂಭವನೀಯ ಕೀ ಉತ್ತರಗಳನ್ನು ನೋಡೋಣ. ಮೊದಲಿಗೆ ಈ ಒಂದನೇ ಪ್ರಶ್ನೆ ನೋಡೋಣ. ಸೊ ಮೊದಲಿಗೆ ಒಂದನೇ ಪ್ರಶ್ನೆ ಬಂದು, ಒಂದನೇ ಪ್ರಶ್ನೆ ಯಾವ ರೀತಿ ಇದೆ ಅಂತಂದರೆ, ಭಾರತದ ರಾಷ್ಟ್ರೀಯ ಕ್ರೀಡೆ ಅಂತ ಕೇಳಿದ್ರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹಾಕಿ ಎಂಬುದು ಸರಿಯಾಗ್ತದೆ. ಇನ್ನು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ, ರಾಷ್ಟ್ರಕವಿ ಬಿರುದಾಂಕಿತ ಪ್ರಥಮ ಕವಿ ಯಾರು ಅಂತ ಕೇಳ್ಯಾರ. ಸೊ ಪ್ರಥಮವಾಗಿ ರಾಷ್ಟ್ರಕವಿ ಅನ್ನೋ ಬಿರುದನ್ನು ಪಡೆದವರು ಆಪ್ಷನ್ ಎ ಎಂ ಗೋವಿಂದಪ್ಪಯ್ಯವರು, ಎರಡನೇದ್ದು ಕುವೆಂಪುರವರು, ಮೂರನೇದ್ದು JS ಶಿವರುದ್ರಪ್ಪನವರು ಈ ರಾಷ್ಟ್ರಕವಿ ಎಂಬ ಒಂದು ಬಿರುದನ್ನು ಪಡಿತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ. ಇನ್ನು ಮೂರನೇ ಪ್ರಶ್ನೆ, ಇತ್ತೀಚೆಗೆ ಭಾರತ ಸೈನ್ಯ ಕೈಗೊಂಡ ಕಾರ್ಯಾಚರಣೆ ಅಂತ ಕೇಳ್ಯಾರ. ಸೊ ಇದು ಇತ್ತೀಚೆಗೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಪರೇಷನ್ ಸಿಂಧೂರ ಅನ್ನೋದು ಸರಿಯಾಗ್ತದೆ ಅಂತೇಳಿ. ಅದೇ ರೀತಿಯಾಗಿ 14ನೇ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಏಕೈಕ ಕ್ರಿಕೆಟ್ ಆಟಗಾರ ಅಂತ ಕೇಳ್ಯಾರ. ಸೊ ಭಾರತ ರತ್ನ ಪ್ರಶಸ್ತಿ ಅಂತಂದರೆ 1902 ಸೊ 2005 2006 ಐತಿ. ಸೊ ಸಚಿನ್ ತೆಂಡೂಲ್ಕರ್ ಅವರು ಈ ಒಂದು ಭಾರತ ರತ್ನ ಪ್ರಶಸ್ತಿ ಪಡಿತಾರೆ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರ. ಇನ್ನು ಭಾರತದ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನ ಆಗಿರತಕ್ಕಂಥದ್ದು. 6ನೇ ಪ್ರಶ್ನೆ, ಭಾರತದ ಕ್ಷೀರಕ್ರಾಂತಿಯ ಪಿತಾಮಹ ಅಂತ ಯಾರು ಕೇಳ್ಯಾರ. ಸೊ ಇದಕ್ಕೆ ಆಪ್ಷನ್ ಎ ಡಾಕ್ಟರ್ ವರ್ಗೀಸ್ ಕುರಿಯನ್ ಅನ್ನೋವರು ಕ್ಷೀರಕ್ರಾಂತಿ ಪಿತಾಮಹರಾಗ್ತಾರೆ. ಅದೇ ರೀತಿಯಾಗಿ MS ಸ್ವಾಮಿನಾಥನ್ ಅವರವರು ಹಸಿರು ಕ್ರಾಂತಿ ಪಿತಾಮಹ ಅಂತಂದು ಕರಿಬೋದು. ಇನ್ನು ಅದೇ ರೀತಿಯಾಗಿ ಮುಂದುವರೆದು 7ನೇ ಪ್ರಶ್ನೆ, HALನ ವಿಸ್ತೃತ ರೂಪ ಅಂತ ಕೇಳ್ಯಾರ. HALನ ವಿಸ್ತೃತ ರೂಪ ಅಂತಂದರೆ ಹಿಂದೂಸ್ತಾನಿ ಏರೋನಾಟಿಕ್ಸ್ ಲಿಮಿಟೆಡ್ ಅಂತಂದೇಳಿ. ಸೊ ಇದಕ್ಕೆ ಆಪ್ಷನ್ ಡಿ ಸರಿಯಾದಂಥ ಉತ್ತರ. HAL ಈ ಬೆಂಗಳೂರೊಳಗೆ ಐತಿದು, ಬೆಂಗಳೂರೊಳಗೆ ಪ್ರಧಾನ ಕಚೇರಿ ಇರ್ತಕ್ಕಂಥದ್ದು. ಇನ್ನು ಮುಂದುವರೆದು ಇಸ್ರೋದ ಪ್ರಧಾನ ಕಚೇರಿ ಇರುವ ಸ್ಥಳ ಅಂತ ಕೇಳ್ಯಾರ. ಆಪ್ಷನ್ ಬಿ ಇದಕ್ಕೆ ಸರಿಯಾಗುತ್ತದೆ. ಬೆಂಗಳೂರಿನಲ್ಲಿ ಇಸ್ರೋ ಕೇಂದ್ರ ಕಚೇರಿ ಇದೆ. ಅದೇ ರೀತಿ DRDO ಅಂತಂದೇಳಿ ಇನ್ನೊಂದು ಸಂಸ್ಥೆ ಬರ್ತೈತಿ. ಸೊ ಅದರ DRDOನ ಕೇಂದ್ರ ಕಚೇರಿಯಲ್ಲಿ ಬರ್ತನ್ನೋದ್ರೆ ಕಮೆಂಟ್ ಮಾಡಿರಿ. ಇನ್ನು 9ನೇ ಪ್ರಶ್ನೆ, ಕರ್ನಾಟಕ ಸರ್ಕಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಆರಂಭಿಸಿರುವ ವೈದ್ಯಕೀಯ ಸೇವೆ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಎಂಬುದು ಹೊಂದಿಕೆಯಾಗ್ತದೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಎಂಬ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಕೈಗೊಂಡಿದೆ ಅಂತೇಳಿ. ಇನ್ನು 10ನೇ ಪ್ರಶ್ನೆ, ಸಾಂಸ್ಕೃತಿಕ ನಗರ ಎಂದು ಪ್ರಖ್ಯಾತವಾಗಿರುವ ಕರ್ನಾಟಕದ ನಗರ ಅಂತ ಕೇಳ್ಯಾರ. ಆಪ್ಷನ್ ಸಿ ಮೈಸೂರು ಎಂಬುದು ಸರಿಯಾದಂಥ ಉತ್ತರ. ಸೊ ಇದಿಷ್ಟು ಸಮಾಜ ವಿಜ್ಞಾನದ ಆದರ್ಶ ವಿದ್ಯಾಲಯದ 6ನೇ ತರಗತಿಯ ಸಮಾಜ ವಿಜ್ಞಾನದ ವಿಷಯದ ಕೀ ಉತ್ತರ, ಸಂಭವನೀಯ ಕೀ ಉತ್ತರಗಳಾಗಿದ್ದವು. ಸೊ ಇದಿಷ್ಟು ಆದರ್ಶ ವಿದ್ಯಾಲಯದ 6ನೇ ತರಗತಿಯ ಪ್ರಶ್ನೆ ಪತ್ರಿಕೆಯ ಸಮಾಜ ವಿಜ್ಞಾನದ ಕೀ ಉತ್ತರಗಳಾಗಿತ್ತು. ಸೊ ಮುಂದಿನ ವಿಡಿಯೋದೊಳಗೆ ಮತ್ತೊಂದು ವಿಷಯದ ಕೀ ಉತ್ತರಗಳನ್ನು ನೋಡೋಣ.